ಯಾವುದರ ಆಧಾರದ ಮೇಲೆ ರಕ್ತವನ್ನ 8 ಗುಂಪುಗಳನ್ನಾಗಿ ಮಾಡಿದ್ದೇವೆ? ಸೊಳ್ಳೆ ಬೇರೆ ಬೇರೆ ರಕ್ತಗಳನ್ನು ಕುಡಿದು ಬದುಕ್ತದೆ. ಮನುಷ್ಯನಿಗೆ ಬೇರೆ ರಕ್ತವನ್ನ ಹಾಕಿದರೆ ಆತ ಬದುಕೋದಿಲ್ಲ. ಏಕೆ? ರಕ್ತವೇ ಒಂದು ದ್ರವರೂಪಿ ಅಂಗಾಂಶ ಮತ್ತು ಅದರಲ್ಲಿ ಸಹಿತ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ, ನಾನು ರೋಹನ್ ಜವಳಿ. ಇವತ್ತಿನ ಸಂಚಿಕೆಯಲ್ಲಿ ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ಒಂದು ದ್ರವರೂಪಿ ಅಂಗಾಂಶ ರಕ್ತದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ರಕ್ತ ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ಪ್ರಮುಖ ಒಂದು ಅಂಗ. ಇವತ್ತಿಗೂ ಜಗತ್ತಿನಾದ್ಯಂತ ಎಷ್ಟೋ ಅನ್ವೇಷಣೆಗಳು, ಸಂಶೋಧನೆಗಳು ಮಾನವನ ದೇಹಕ್ಕೆ ತಕ್ಕಂತೆ ನಡೆದರೂ ಮನುಷ್ಯನಿಗೆ ಈ ರಕ್ತದ ಬದಲಾಗಿ ಮತ್ತೊಂದು ದ್ರವವನ್ನ ತರಲಿಕ್ಕೆ ಅಥವಾ ಕಂಡು ಹಿಡಿಯಲಿಕ್ಕೆ ಆಗಿಲ್ಲ. ಇನ್ಸ್ಟೆಡ್ ಆಫ್ ಬ್ಲಡ್ ಬೇರೆ ಒಂದನ್ನ ನಾವು ಊಹೆ ಮಾಡ್ಕೊಳ್ಳಕ್ಕೂ ಇವತ್ತಿಗೂ ಸಾಧ್ಯ ಆಗ್ತದೆ. ಸೊ ಅಂತಹ ಒಂದು ಅದ್ಭುತವಾದಂತಹ ವಿಷಯ, ಕಾನ್ಸೆಪ್ಟು ರಕ್ತ. ಅದರ ಬಗ್ಗೆ ಒಂದು ಬೇಸಿಕ್ ಆದಂತಹ ಇನ್ಫಾರ್ಮೇಶನ್ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ರಕ್ತದಲ್ಲಿ ಸಾಮಾನ್ಯವಾಗಿ 2 ರೀತಿಯಾದಂತಹ ಕಣಗಳು ನಮ್ಗೆ ಸಿಗ್ತವೆ ಸ್ನೇಹಿತರೆ. ಒಂದು ದ್ರವ ಘಟಕ, ಇನ್ನೊಂದು ಘನ ಘಟಕ. ರಕ್ತವೇ ಒಂದು ದ್ರವರೂಪಿ ಅಂಗಾಂಶ ಮತ್ತು ಅದರಲ್ಲಿ ಸಹಿತ RBC, WBC, ಪ್ಲೇಟ್ಲೆಟ್ಸ್. ಇನ್ನು ರಕ್ತದಲ್ಲಿ ಇರತಕ್ಕಂತಹ ದ್ರವ ಘಟಕ ಯಾವುದು? ಪ್ಲಾಸ್ಮಾ. ಸೊ ಇವು ರಕ್ತದಲ್ಲಿ ಇರತಕ್ಕಂಥ ಘಟಕಗಳಾಗಿವೆ. ಇನ್ನು ಇದರಲ್ಲಿ ಇರತಕ್ಕಂಥ ಘನ ಘಟಕ RBC ಬಗ್ಗೆ ನೋಡೋದಾದ್ರೆ, RBC ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು. ಇದು ದೇಹದ ಒಳಗಡೆ 1 ಮೈಕ್ರೋ ಲೀಟರ್ನಲ್ಲಿ ಕೆಂಪು ರಕ್ತ ಕಣಗಳು ಸುಮಾರು 4.5 ರಿಂದ 5.6 ಮಿಲಿಯನ್ಗಳಷ್ಟು ಇರ್ತವೆ. ಅಂದರೆ 45 ಲಕ್ಷದಿಂದ 56 ಲಕ್ಷದವರೆಗೆ ಕೆಂಪು ರಕ್ತ ಕಣಗಳು ರಕ್ತದಲ್ಲಿ, ಅಂದರೆ 1 ಮೈಕ್ರೋ ಲೀಟರ್ನಲ್ಲಿ ಕಾಣಕ್ಕೆ ಸಿಗ್ತವೆ. ಇನ್ನು ರಕ್ತಕ್ಕೆ ಕೆಂಪು ಬಣ್ಣ ಯಾಕೆ ಬಂತು ಅಂತ ನೋಡೋದಾದ್ರೆ, ಆ ರಕ್ತದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಅಂಶದಿಂದಲೇ ರಕ್ತಕ್ಕೆ ಕೆಂಪು ಬಣ್ಣ ಬಂದಿದೆ. ಈ ಹಿಮೋಗ್ಲೋಬಿನ್ ನಮ್ಮ ಉಸಿರಾಟದ ವರ್ಣಕವಾಗಿದೆ. ಅಂದ್ರೆ ನಾವು ತಗೊಂಡಂತ ಆಕ್ಸಿಜನ್ ಅನ್ನ ದೇಹದ ಎಲ್ಲ ಭಾಗಗಳಿಗೆ, ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕ್ರಿಯೆಯನ್ನ ಸಾಮಾನ್ಯವಾಗಿ RBC ಮಾಡುತ್ತೆ. ಅಂದ್ರೆ ದೇಹದಲ್ಲಿ ಯಾವಾಗ RBC ಸೆಲ್ಸ್ಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ಮನುಷ್ಯನಲ್ಲಿ ಉಸಿರಾಟದ ಸಮಸ್ಯೆ ಕಂಡುಬರುತ್ತೆ. ಇದನ್ನ ವೈದ್ಯಕೀಯ ಲೋಕದಲ್ಲಿ ಅನಿಮಿಯಾ ಡಿಸೀಸ್ ಅಂತ ಹೇಳಿ, ಅನಿಮಿಯಾ ರೋಗ ಅಂತ ಹೇಳಿ ಕರೀತಾರೆ. ಕೆಂಪು ರಕ್ತ ಕಣಗಳು ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಈ ಅನಿಮಿಯಾ ರೋಗ ಉಂಟಾಗುತ್ತೆ. WBCಗೆ ಬರೋದಾದ್ರೆ, WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ಅಂದ್ರೆ ಬಿಳಿ ರಕ್ತ ಕಣಗಳಂತ ಹೇಳಿ ನಾವು ಗುರುತಿಸ್ತೇವೆ. ಬಿಳಿ ರಕ್ತ ಕಣಗಳು ದೇಹದ ರಕ್ತದೊಳಗಡೆ ಏನಪ್ಪ ಕಾರ್ಯ ಮಾಡುತ್ತೆ, ಏನು ಕೆಲಸ ಇದ್ರದ್ದು ಅಂತ ನೋಡೋದಾದ್ರೆ, ನಮ್ಮ ದೇಹಕ್ಕೆ ಪ್ರತಿಕಾಯಗಳನ್ನ, ನಮ್ಮ ದೇಹಕ್ಕೆ ರೋಗಾಣು ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನ ಬಿಳಿ ರಕ್ತ ಕಣ ಕೊಡತ್ತೆ, WBC ಕೊಡತ್ತೆ. ಯಾರ ದೇಹದಲ್ಲಿ ಸರಿಯಾದ ಪ್ರಮಾಣದ ವೈಟ್ ಬ್ಲಡ್ ಸೆಲ್ಸ್ WBC ಇರುತ್ತವೆಯೋ ಅಂತಹ ದೇಹ ರೋಗಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನ ಕಂಡುಕೊಂಡಿರುತ್ತೆ. ಇನ್ನು ಈ ವೈಟ್ ಬ್ಲಡ್ ಸೆಲ್ಸ್ ದೇಹಕ್ಕೆ ಹೆಚ್ಚಿಗೆ ಆದರೂ ಸಮಸ್ಯೆ ಉಂಟಾಗುತ್ತೆ. ಹಾಗಾದ್ರೆ ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಆದಾಗ ಉಂಟಾಗುವಂತಹ ರೋಗ ಯಾವುದು? ಲುಕೇಮಿಯಾ ಅಂತ ರೋಗ ಬರುತ್ತೆ ಸ್ನೇಹಿತರೆ. ಯಾವಾಗ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಆದಾಗ ಲುಕೇಮಿಯಾ ರೋಗ ಬರುತ್ತೆ. ದೆನ್ ಇದಾದ ನಂತರ ರಕ್ತದ ಇನ್ನೊಂದು ಘನ ಘಟಕ ಪ್ಲೇಟ್ಲೆಟ್ಸ್, ಕಿರುತಟ್ಟೆ ಅಂತ ನೋಡ್ತೇವೆ. ಈ ಕಿರುತಟ್ಟೆ ಅಥವಾ ಪ್ಲೇಟ್ಲೆಟ್ಸ್ ನ ಕಾರ್ಯ ಏನು? ದೇಹದಿಂದ ರಕ್ತ ಹೊರಗಡೆ ಬಂದಾಗ ಆ ರಕ್ತ ಹೆಪ್ಪುಗಟ್ಟುವಂತೆ ಮಾಡುವ ಕೆಲಸ ಈ ಪ್ಲೇಟ್ಲೆಟ್ಸ್ ಮಾಡುತ್ತೆ, ಈ ಕಿರುತಟ್ಟೆಗಳು ಮಾಡ್ತವೆ. ಒಂದು ವೇಳೆ ಮನುಷ್ಯನ ರಕ್ತದಲ್ಲಿ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ರಕ್ತದ ದ್ರವರೂಪಿ ಘಟಕ ಪ್ಲಾಸ್ಮಾ, ಇದು ದೇಹದಲ್ಲಿ ಇರತಕ್ಕಂತಹ ಪೋಷಕಾಂಶಗಳನ್ನ, ನ್ಯೂಟ್ರಿಯೆಂಟ್ಸ್ ಅನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜೀವಕೋಶಗಳಿಗೆ ಹೋಗಿ ತಲುಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಮಾಡುತ್ತೆ. ಇನ್ನು ಪ್ಲಾಸ್ಮಾ ಥೆರಪಿ ಅಂತ ಬರುತ್ತೆ. ಇದು ನಮಗೆ ಕರೋನಾ ಸಮಯದಲ್ಲಿ ಅತಿ ಹೆಚ್ಚು ಪ್ರಚಲಿತ ಇತ್ತು ಅನ್ನೋದನ್ನು ನಾವಿಲ್ಲಿ ಸ್ಮರಿಸ್ಕೋಬಹುದು. ಮುಂದೆ ರಕ್ತ ದೇಹದ ಯಾವ ಭಾಗದಲ್ಲಿ ಜನ್ಮ ತಾಳ? ರಕ್ತ ದೇಹದ
ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆಯೊಳಗೆ ಹುಟ್ಟತ್ತೆ. ಲಿವರಿನ ಗುಲ್ಮ ಅಂತಕ್ಕಂಥ ಪ್ರದೇಶದಲ್ಲಿ ಸಾಯ. ಇನ್ನು ರಕ್ತದ ಪರಿಚಲನಾ ಅಂಗ ಅಂತ ಹೇಳಿ ದೇಹದ ಹೃದಯವನ್ನ ಕರೀತಾರೆ. ಏನು ಪರಿಚಲನಾ ಅಂಗ? ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಟೋಲ್ ನಾಕವನ್ನ ಹಾಕಿ ಟೋಲ್ಗಳನ್ನ ಸಂಗ್ರಹ ಮಾಡ್ತಾರೆ, ಅದೇ ರೀತಿ ದೇಹದ ತುಂಬಾ ರಕ್ತ ಸಂಚಾರವಾಗುವಾಗ ಹೃದಯ ಅದನ್ನ ರಕ್ತವನ್ನ ಪರಿಚಲನಾ ಅಂಗವಾಗಿ ಕಾರ್ಯನಿರ್ವಹಿಸಿ. ಇನ್ನು ರಕ್ತವನ್ನ ಶುದ್ಧೀಕರಣ ಮಾಡುವ ಘಟಕಗಳು ನಮ್ಮ ದೇಹದಲ್ಲಿವೆ ಸ್ನೇಹಿತರೆ. ರಕ್ತವನ್ನ ಶುದ್ಧೀಕರಣ ಮಾಡುವ ಘಟಕಗಳಂದ್ರೆ ರಕ್ತ ಕೆಟ್ಟದಿರತ್ತಾ ಒಳ್ಳೆದಿರತ್ತಾ? ರಕ್ತದಲ್ಲಿ ಎರಡು ವಿಧಗಳು, ಒಂದು ಅಶುದ್ಧ ರಕ್ತ, ಇನ್ನೊಂದು ಶುದ್ಧ ರಕ್ತ. ಅಶುದ್ಧ ರಕ್ತ ತನ್ನೊಡನೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ದೇಹದ ತುಂಬೆಲ್ಲ ಹೊತ್ತೊಯ್ಯುತ್ತೆ. ಶುದ್ಧ ರಕ್ತ ತನ್ನೊಡನೆ ಆಕ್ಸಿಜನ್ ಅನ್ನ ಹೊತ್ತೊಯ್ಯುತ್ತೆ. ಯಾವ ರಕ್ತದ ಕಣಗಳೊಡನೆ ಆಕ್ಸಿಜನ್ ಇದೆ ಅದು ಶುದ್ಧ ರಕ್ತ. ಯಾವ ರಕ್ತದ ಕಣಗಳೊಡನೆ ಕಾರ್ಬನ್ ಡೈಆಕ್ಸೈಡ್ ಇದೆ ಅದು ಅಶುದ್ಧ ರಕ್ತ. ಇಂತಹ ಅಶುದ್ಧ ರಕ್ತವನ್ನ ದೇಹದಲ್ಲಿ ಇರತಕ್ಕಂತಹ ರಕ್ತದ ಪರಿಶುದ್ಧನಾ ಘಟಕಗಳು, ರಕ್ತದ ಶುದ್ಧೀಕರಣ ಘಟಕಗಳು ಅವನ್ನ ಶುದ್ಧೀಕರಣ ಮಾಡ್ತವೆ. ಆ ಶುದ್ಧೀಕರಣ ಘಟಕಗಳು ಯಾವುವು? ಒಂದು ಶ್ವಾಸಕೋಶ, ಲಂಗ್ಸಸ್, ದೆನ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ನಮ್ಮ ಮೂತ್ರಪಿಂಡಗಳು ಅಥವಾ ಕಿಡ್ನಿಗಳು. ಇವು ರಕ್ತವನ್ನ ಶುದ್ಧೀಕರಣ ಮಾಡ್ತವೆ. ಇನ್ನು ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಸಮಸ್ಯೆ ಆದಾಗ ದೇಹಕ್ಕೆ ಹೆಪಾರಿನ್ ಥೆರಪಿ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ದೇಹದ ಯಾವುದಾದ್ರೂ ಭಾಗಗಳಲ್ಲಿ ರಕ್ತ ಒಳಗಡೆನೆ ಹೆಪ್ಪುಗಟ್ಟಿದ್ದರೆ ಅಂತಹ ಪ್ರದೇಶದಲ್ಲಿ ಈ ಹೆಪಾರಿನ್ ಥೆರಪಿಯನ್ನ ಅಪ್ಲೈ ಮಾಡಲಾಗತ್ತೆ. ಈ ಹೆಪಾರಿನ್ ಎಲ್ಲಿರುತ್ತೆ? ಸಾಮಾನ್ಯವಾಗಿ ಜಿಗಣೆಯ ಜೊಲ್ಲಿನಲ್ಲಿ ಈ ಹೆಪಾರಿನ್ ಅಂಶ ಕಂಡು ಬರುತ್ತೆ. ಆ ಜಿಗಣೆಗಳನ್ನ ಹೆಪ್ಪುಗಟ್ಟಿದಂತಹ ರಕ್ತದ ಭಾಗಗಳಲ್ಲಿ ಬಿಡುವ ಮೂಲಕ ಆ ಹೆಪ್ಪುಗಟ್ಟಿದಂತಹ ರಕ್ತವನ್ನ ಸುಲಭೀಕರಣಕ್ಕೆ ದ್ರವ ರೂಪದೊಳಗೆ ಅದು ಹೀರಿಕೊಂಡು ಆ ರೋಗದಿಂದ, ಆ ಸಮಸ್ಯೆಯಿಂದ ಆ ಭಾಗಕ್ಕೆ ಮುಕ್ತಿ ನೀಡುತ್ತೆ, ಅಥವಾ ಆ ಸಮಸ್ಯೆಯಿಂದ ಮುಕ್ತಿ ಆಗಲಿಕ್ಕೆ ಈ ಜಿಗಣೆ ಕಾರಣ ಆಗುತ್ತೆ. ಇದನ್ನ ಹೆಪಾರಿನ್ ಥೆರಪಿ ಅಂತ ಹೇಳಿ ಕೂಡ ಕರೀತಾರೆ. ಮನುಷ್ಯನ ದೇಹದಲ್ಲಿ ಇರತಕ್ಕಂತಹ ರಕ್ತವನ್ನ 8 ರೀತಿಯಲ್ಲಿ ನಾವು ವರ್ಗೀಕರಿಸ್ತೇವೆ. ಅವು ಯಾವೆಂದ್ರೆ ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್. ಸೊ ಹೀಗೆ 8 ರೀತಿಯಾಗಿ ವರ್ಗೀಕರಣ ಮಾಡ್ತೇವೆ. ಈ 8 ರೀತಿ ವರ್ಗೀಕರಣವನ್ನ ಅಥವಾ ರಕ್ತವನ್ನ ಹೀಗೆ ವಿಂಗಡಿಸಿದವರು ಯಾರು ಅಂತ ನೋಡೋದಾದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಈ ವಿಜ್ಞಾನಿ ರಕ್ತವನ್ನ 8 ವಿಧಗಳಾಗಿ ವರ್ಗೀಕರಿಸ್ತಾರೆ. ಹೀಗೆ ಯಾವುದರ ಆಧಾರದ ಮೇಲೆ ರಕ್ತವನ್ನ 8 ಗುಂಪುಗಳನ್ನಾಗಿ ಮಾಡಿದ್ದೇವೆ? ರಕ್ತದಲ್ಲಿರ್ತಕ್ಕಂತಹ ಆಂಟಿಬಾಡೀಸ್, ಆಂಟಿಜೆನ್ಸ್, ಪ್ರತಿಕಾಯಗಳ ಆಧಾರದ ಮೇಲೆ ರಕ್ತಗಳನ್ನ 8 ಗುಂಪುಗಳನ್ನಾಗಿ ಮಾಡಿದ್ದೇವೆ. ಆ 8 ಗುಂಪುಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಓ ಪಾಸಿಟಿವ್ ರಕ್ತದ ಗುಂಪು. ಇನ್ನು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಯೂನಿವರ್ಸಲ್ ಡೋನರ್, ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರೀತಾರೆ. ಯಾಕೆ? ಈ ಓ ನೆಗೆಟಿವ್ ಗ್ರೂಪ್ ಅನ್ನ ಬೇರೆ ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗೆ ಹಾಕಬಹುದು, ಆದರೆ ಓ ನೆಗೆಟಿವ್ ಹೊಂದಿರತಕ್ಕಂತಹ ವ್ಯಕ್ತಿಗೆ ಅದೇ ಓ ನೆಗೆಟಿವ್ ಅನ್ನ ತಂದು ಹಾಕಿದಾಗ ಮಾತ್ರ ಆತನಿಗೆ ಸರಿ ಹೊಂದ. ಇದರ ಜೊತೆಗೆ ಎ ಬಿ ಪಾಸಿಟಿವ್ ಇರತಕ್ಕಂತಹ ರಕ್ತದ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಅಂದ್ರೆ ಆ ಗ್ರೂಪ್ ಅಂದ್ರೆ ಎ ಬಿ ಪಾಸಿಟಿವ್ ಇರತಕ್ಕಂತಹ ರಕ್ತದ ಗುಂಪಿನ ವ್ಯಕ್ತಿಗೆ ಬೇರೆ ಯಾವುದೇ ರಕ್ತವನ್ನು ನಾವು ಹಾಕಬಹುದು. ನಂತರ ಉಳಿದಂತಹ ಬ್ಲಡ್ ಗ್ರೂಪ್ ಇರತಕ್ಕಂತಹ ವ್ಯಕ್ತಿಗಳಿಗೆ ತಮ್ಮ ಬ್ಲಡ್ ಗ್ರೂಪ್ ಅನ್ನ ಹೊರತುಪಡಿಸಿ ಬೇರೆ ಬ್ಲಡ್ ಗ್ರೂಪ್ ಗಳನ್ನ, ರಕ್ತದ ಗುಂಪುಗಳನ್ನ ತಂದು ದೇಹಕ್ಕೆ ಹಾಕಿದರೆ ದೇಹಕ್ಕೆ ಸಮಸ್ಯೆ ಆಗುತ್ತದೆ. ಉದಾಹರಣೆಗೆ ಎ ಬಿ ಪಾಸಿಟಿವ್ ಇದ್ರೆ ಆತನಿಗೆ ಎ ಬಿ ಪಾಸಿಟಿವ್ ಅನ್ನೇ ಹಾಕಬೇಕು. ಓ ಪಾಸಿಟಿವ್ ಇದ್ರೆ ಓ ಪಾಸಿಟಿವ್ ರಕ್ತವನ್ನೇ ತಂದು ಹಾಕಬೇಕು. ಈ ರೀತಿಯಾಗಿ ರಕ್ತದ ವ್ಯವಸ್ಥೆ ಇರುತ್ತೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವ ರಕ್ತದ ಗುಂಪು ಇರುತ್ತದೆಯೋ ಅದೇ ರಕ್ತದ ಗುಂಪನ್ನ ಆತನ ದೇಹದಲ್ಲಿ ಹಾಕ್ಬೇಕು, ಇದು ನಿಯಮ. ಆದ್ರೆ ಸೊಳ್ಳೆ ಬೇರೆ ಬೇರೆ ರಕ್ತದ ಗುಂಪುಗಳನ್ನ ಹೀರ್ಕೊಂಡು ಎ ಪಾಸಿಟಿವ್, ಓ ಪಾಸಿಟಿವ್ ಅಂತ ನೋಡಲ್ಲ, ಎಲ್ಲ ಬೇರೆ ಬೇರೆ ರಕ್ತದ ಗುಂಪುಗಳನ್ನ ಹೀರ್ಕೊಂಡು ಬಂದು ಕುಡಿಯುತ್ತೆ. ಮತ್ತೆ ಅದಕ್ಕೆ ಏನು ಸಮಸ್ಯೆ ಆಗಲ್ವಾ? ಈ ಪ್ರಶ್ನೆಗೆ ವಿಡಿಯೋನ ಪಾಸ್ ಮಾಡಿ ಉತ್ತರ ಗೊತ್ತಿದ್ದಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನ ಬರೆಯಿರಿ. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ ಸೊಳ್ಳೆ ಬೇರೆ ಬೇರೆ ರಕ್ತಗಳನ್ನ ಕುಡಿದು ಬದುಕ್ತದೆ. ಮನುಷ್ಯನಿಗೆ ಬೇರೆ ರಕ್ತವನ್ನ ಹಾಕಿದರೆ ಆತ ಬದುಕೋದಿಲ್ಲ. ಏಕೆ ಅಂತ ನೋಡೋದಾದ್ರೆ ಸೊಳ್ಳೆ ರಕ್ತವನ್ನ ಹೀರಿಕೊಂಡಿದ್ದು ಆ ರಕ್ತ ಸೊಳ್ಳೆಯ
ಡೈಜೆಷನ್ ಸಿಸ್ಟಮಿಗೆ, ಜೀರ್ಣಾಂಗ ವ್ಯೂಹಕ್ಕೆ ನೇರವಾಗಿ ಹೋಗ್ತದೆ. ಮನುಷ್ಯ ರಕ್ತವನ್ನು ಒಳಗಡೆ ಹಾಕೊಳ್ಳೋದು ಆತನ ಪರಿಚಲನಾ ವ್ಯೂಹಕ್ಕೆ, ರಕ್ತದ ಪರಿಚಲನಾ ವ್ಯೂಹಕ್ಕೆ ಹೋಗತ್ತೆ, ಡೈಜೆಷನ್ ಸಿಸ್ಟಮ್ಗೆ ಅಲ್ಲ. ಹೀಗಾಗಿ ನಮಗೆ ಅದೇ ಗುಂಪಿನ ರಕ್ತ ಬೇಕಾಗುತ್ತದೆ. ಒಂದೊಂದ್ಸಾರಿ ಮನುಷ್ಯನು ಅಪ್ಪಿತಪ್ಪಿ ಏನಾದ್ರೂ ವಸ್ತುಗಳನ್ನ ನುಂಗಿದಾಗ ಕೆಲವೊಮ್ಮೆ ಜೀರ್ಣಕ್ರಿಯೆಯಲ್ಲಿ ಪಚನ ಆಗತ್ತೆ, ಅಥವಾ ನಮ್ಮ ನೈಸರ್ಗಿಕವಾಗಿ ಮನುಷ್ಯನ ದೇಹದಿಂದ ಹೊರಗಡೆ ಹೋಗುತ್ತೆ. ಅದೇ ರೀತಿ ಸೊಳ್ಳೆಗೆ ಅದು ತೆಗೆದುಕೊಳ್ತಕ್ಕಂಥ ರಕ್ತ ಅದರ ಡೈಜೆಷನ್ ಸಿಸ್ಟಮ್ಗೆ ಅಥವಾ ಜೀರ್ಣಾಂಗ ವ್ಯೂಹಕ್ಕೆ ನೇರವಾಗಿ ಹೋಗೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ರಕ್ತದ ಬಗ್ಗೆ ಬೇಸಿಕ್ ಮಾಹಿತಿಯನ್ನ, ಇನ್ಫಾರ್ಮೇಶನ್ ಕೊಡ್ತಕ್ಕಂತಹ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.